ಲೋ ನನಗೆ ಯಾಕೋ ಭಯ ಆಯ್ತು ಕಣ ಇಲ್ಲಿಂದ. ಬೇಬನೇ ಬಾ ಕೂತ್ಕೋ, ಟೈಮ್ ಬೇರೆ ಆಯಿತು. ಟೈರ್ ಹಿಂದ್ಗಡೆ ಚೆನ್ನಾಗಿರೋದಕ್ಕೆ ಹೆಂಗೋ ಆಯಿತು. ಪಶ್ಚಿಮ ಘಟ್ಟಗಳ ವೈವಿಧ್ಯಮಯ ದಟ್ಟಕಾಡಿನ ಮಧ್ಯೆ ಗುಪ್ತವಾಗಿ ಅಡಗಿರುವ ಒಂದು ಹಸಿರು ಸ್ವರ್ಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಹಸಿರು ಸ್ವರ್ಗದ ಹೆಸರು ಕುವೇಶಿ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೆಲವೊಂದು ಸಾರಿ ನಾವು ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಈ ದಾರಿ ಎಷ್ಟು ಸುಂದರವಾಗಿದೆಯೋ ನಾವು ಹೋಗ್ತಾ ಇರೋ ಜಾಗ ಇದಕ್ಕಿಂತ ಚೆನ್ನಾಗಿದೆ. ನಾವು ಇಷ್ಟು ವರ್ಷಗಳ ಕಾಲ ತುಂಬ ಫಾರೆಸ್ಟ್ನ ಸುತ್ತಾಡಿದ್ದೀವಿ, ಆದರೆ ಇಷ್ಟೊಂದು ಡೆನ್ಸ್ ಆಗಿರೋ ಫಾರೆಸ್ಟ್ನ ಇವತ್ತೇ ಸುತ್ತಾಡ್ತಾ ಇರೋದು. ನಾವು ಈಗ ಓಡಾಡ್ತಾ ಇರುವಂಥ ಭಾಗ ಬಂದ್ಬಿಟ್ಟು ಅಣಶಿ ಅಭಯಾರಣ್ಯದಲ್ಲಿ ಬರುವಂತಹ ಕುವೇಶಿ ವನ್ಯಜೀವಿ ವಲಯದಲ್ಲಿ. ಸಖತ್ತು ಅಡ್ವೆಂಚರಸ್ ಆಗಿದೆ ಮಾತ್ರ. ನಿಜ ಎಷ್ಟು ಪೀಸ್ಫುಲ್ ಆಗಿದೆ ಅಂತ ಅಂದರೆ ಫಾರೆಸ್ಟ್ ಲೈಫ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಜೀವನದಲ್ಲಿ ನಾವು ಹಳೆ ಕಾಲಕ್ಕೆ ಹೋಗಬೇಕು ಅನಿಸುತ್ತೆ. ಈ ಬದಲಾದ ಜಗತ್ತಿನಲ್ಲಿ ಅಭಿವೃದ್ಧಿ ಅಂತ ಓಡ್ತಾ ಇರೋ ಈ ಕಾಲದಲ್ಲಿ ನಿಜ ಇದೆ ನೆಮ್ಮದಿ ಜೀವನ ಗುರು. ಆರಾಮಾಗಿ ಫಾರೆಸ್ಟ್ಗಳಲ್ಲಿ ಓಡಾಡಿಕೊಂಡು ತಿರುಗಾಡಿಕೊಂಡು ಯಾವುದೇ ಭೇದ ಭಾವ ಇಲ್ಲದೆ, ದುಡ್ಡಿನಿಂದ ಯಾವುದೇ ಹೋಗದೆ ನೆಮ್ಮದಿ ಹಿಂದ್ಗಡೆ ಹೋಗ್ತಾ ಜೀವನನ ಒಳ್ಳೆ ಫುಲ್ಫಿಲ್ ಆಗಿ ಬದುಕೋದಕ್ಕೆ ಫಾರೆಸ್ಟ್ ಲೈಫು ಸಖತ್ತಾಗಿದೆ. ನಾವೇನಾರ ಫಾರೆಸ್ಟ್ ಆಫೀಸರ್ ಆಗಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅನುಮತಿ ಇಲ್ಲ, ಪ್ರವೇಶ ಇಲ್ಲ ಅಂತ ಹಾಕೋರೆ. ಏನು ಗುರು ಇದು ಸ್ವರ್ಗ! ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಯಾರು ಓಡಾಡಿಲ್ಲ ಮಗ ಅಲ್ಲಿ. ಅದು ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೋಡಿದೆ ಏನು ತೋರಿಸ್ತಾನೆ ಇಲ್ವಾ ಇದು ರೂಟು? ಹಾಂ, ರೂಟೇ ತೋರಿಸ್ತಾ ಇಲ್ವಾ? ಗೂಗಲ್ ಅರ್ಥಲ್ಲಿ ನೋಡಿ ಹೆಂಗೆ ಹೋಗುತ್ತೆ ಅಂತ. ಪ್ರಜೋ, ಅನುಮತಿ ಇಲ್ಲದೆ ಪ್ರವೇಶವಿಲ್ಲ ಬೋರ್ಡ್ ನೋಡಿದ ತಕ್ಷಣ ಮೀಟರ್ ಆಫ್ ಆಯ್ತು ನನಗೆ. ಹೋಗಿದ್ದೀವಿ, ಆದರೂ ಇಲ್ಲಿ ಬೇರೆ ತುಂಬ ಒಳಗಡೆ ಬಂದ್ಬಿಟ್ಟಿದ್ದೀವಿ ಮಗ. ಆದರೂ ಡಬಲ್ ಗುಂಗಿಗೆ ಬೇಕು ಬಿಡು. ಇಲ್ಲಿಗೆಲ್ಲ ಬರೋದಕ್ಕೆ ಡಬಲ್ ಮೀಟ್ರ್ ಇರಬೇಕು. ಓಹೋ ಏನು ಗುರು, ಇಲ್ಲೊಂದು ಸೇತುವೆ. ಕ್ಲಿಯರ್ ವಾಟ್ರು ಗುರು. ಇಳಿಯೋಣ? ಹಾಂ, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಐತೆ. ಕೇಳಿಲಿ, ಯಾರೂ ಇಲ್ಲ. ಮಳೆ ಬೇರೆ ಜೋರಾಯ್ತೈತೆ.
ಸಖತ್ತ ಹೊಡಿತೈತೆ, ಜೋರಾಯ್ತು ಮಗ ಮಳೆ. ಸೈಡ್ಗೆ ಹಾಕದಾ? ಸೈಡ್ಗೆ ಏನೋ ಹೋಯ್ತಾನೆ ಐತೆ ರೋಡು. ರೆಕಾರ್ಡ್ ಆಯ್ತಾಯ್ತಾ? ನೋಡ್ಲಿಲ್ಲ. ಭಾಳ ಉದ್ದ ಐತೆ ಫುಲ್. ಹೌದಾ? ಹಂಗೆ ಬಂದಿರಿ ಹಿಂಗೆ ಬರುವ ಈಗ. ಓ ಹೌದಾ, ಸ್ಟ್ರೈಟ್ ಇವಾಗ. ಇದು ಕ್ಯಾನೋಪಿ ಹೆಂಗೆ ಹೋಗೋದು? ಹಂಗ ಹಿಂಗೆ ಬರ್ಬೋದಾ? ಏನು ಪ್ರಾಬ್ಲಮ್ ಇಲ್ವಾ ಹಂಗೆ? भाषा कन्नड़ का ना मराठी. मराठी? हाँ हाँ हाँ. आपको ये परमिशन नाही ना? परमिशन थी गेटीर नाही का? नहीं. गेला असतो तो घराकडे. हां ती घर आहे त्यांची हां हां. गावात. फॉरेस्टवर इर्तारा? फॉरेस्ट ऑफिसर है, जमीन आहे तिकडे. उसकी नहीं है हा येला असणार घराकडे. ये लास्ट में. तेव्हा तिकडे आहे त्यांचं घर गावात. हाँ, इसका घर इधर है? ना घराच्या मध्ये असतं गाव आणि कॅनोपी 2 किलोमीटरचा. हाँ हाँ. ग्रामना केले. वैशी विलेज है? हाँ. या ते गाव आहे घर आहे बघा त्यांचे. हाँ हाँ जमीनांचं. हाँ हाँ हाँ. गेटीर राहतात ते. ನೋಡಿ, ನಾ ಹೇಳ್ತಿದ್ದ ಜಾಗ ಇದೆ. ಕುವೇಶಿ ಗ್ರಾಮ. ಉತ್ತರ ಕನ್ನಡ ಜಿಲ್ಲೆಯ ಕುವೇಶಿ ಗ್ರಾಮ ಕ್ಯಾಸಲ್ ರಾಕ್ ಸಮೀಪದಲ್ಲಿರುವ ಒಂದು ಅತಿ ಸುಂದರ ಹಳ್ಳಿ. ಕಾಳಿ ಹುಲಿ ಮೀಸಲು ಪ್ರದೇಶದೊಳಗೆ ಇರುವ ಈ ಪುಟ್ಟ ಹಳ್ಳಿ ಮಳೆಗಾಲದಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತೆ. ಇಲ್ಲಿ ವಾಸಿಸುವ ಸುಮಾರು 30 ಕುಟುಂಬಗಳಿಗೆ ಕೃಷಿಯ ಮುಖ್ಯ ಉದ್ಯೋಗ. ಅತ್ಯಂತ ಸ್ವಚ್ಛ ಹಾಗೂ ಸುಂದರವಾದ ಈ ಹಳ್ಳಿ ಕಾಡಿನ ಮಧ್ಯೆ ಅಡಗಿರುವ ಅನನ್ಯ ಮುತ್ತು ಅಂತ ಹೇಳ್ಬೋದು. ಅಯ್ಯೋ ಗಾವ್ರೆ ಗಾವ್ರೆ ಮಾಡಕಣ. ಸ್ನೇಹಿತರೆ, ನೀವೇನಾದ್ರು ಕುವೇಶಿ ವಿಲೇಜ್ನ ನೋಡಿಲ್ಲ ಅಂತ ಅಂದರೆ ಈ ಕಡೆ ಬಂದಾಗ ನೋಡ್ಕೊಂಬಿಡಿ. ಕರ್ನಾಟಕದಲ್ಲಿರುವಂಥ ಒಂದು ಅದ್ಭುತವಾದ ಸ್ಥಳ ಇದು. ರೈಟಿಗೆ ನೋಡಿ ಹೆಂಗಿದೆ ಗುರು ವ್ಯೂ. ಎಂತೆಂಥ ಜನಗಳು ಬದುಕ್ತಾ ಇದ್ದಾರೆ ಇಲ್ಲಿ, ಪ್ರಕೃತಿಯ ಮಡಿಲಲ್ಲಿ, ನಿಸರ್ಗದ ನಡುವಲ್ಲಿ ಒಂದು ಸುಂದರವಾದ ಜೀವನನ ಕಟ್ಕೊಂಡಿದ್ದಾರೆ ಇಲ್ಲಿ. ಕನ್ನಡ ಬರುತ್ತಾ? ಕನ್ನಡ ಥೋಡ ಸ್ವಲ್ಪ ಸ್ವಲ್ಪ. ಸ್ವಲ್ಪ ಸ್ವಲ್ಪ. ಏನು ಇದು ಸ್ವರ್ಗದಲ್ಲಿ ಬದುಕ್ತಾ ಇದ್ದೀರಲ್ಲ ನೀವು? स्वर्ग में रहता है ना आप? बहुत लकी है. कुवेशी ग्राम. कितना लोग हैं इधर? इधर एक टोटली 3 वाड़े 100 लोग हैं. हाँ हाँ. 100 घर से. चंबल. आपका कनेक्टिविटी कैसा है? थोड़ा कुछ गड़बड़ होता है तो क्या करता है? क्या करता है, थोड़ा गाड़ी है सुमो है 1-2. हाँ हाँ. थोड़ा नेटवर्क थोड़ा कम है. सिग्नल आता है थोड़ा. BSNL थोड़ा आता है. हाँ. नेटवर्क पे जाना पड़ता है. आप क्या काम करता है? अभी फॉरेस्ट में. हाँ, फॉरेस्ट में काम करता है. अभी ये कैनोपी हाँ कैनोपी. आप ही इंचार्ज? इधर अभी अलाउड नहीं है? हाँ. अभी थोड़ा बंद हुआ तो हाँ. रिस्क में जाना. रिस्क में जाना. इधर से ये दूध सागर कितना दूर है? दूधसागर 3 किलोमीटर है. कैनोपी वॉक का पीने का. अभी पानी अभी डैम बनाया था कर्नाटक सरकार. परमिशन गोवा परमिशन नहीं दिया था. ये कलसा बंडूरी. हाँ ये ना हाँ डैम. डैम. वो सुप्पा डैम का पानी छोड़ने का वो कराया था कनेक्शन. छोड़ा ना. बहुत अच्छा है विलेज. हमारे को बहुत पसंद हो गया. ये स्वर्ग जैसा दिख रहा है इधर. आप बहुत लकी है, इधर काम कर रहे हैं. तुम किधर? हम बेंगलुरु से आए. हाँ बेंगलुरु से. बहुत शुक्रिया सर जी, बहुत खुश हुआ हमारे को. ये बहुत अच्छा है विलेज. थैंक यू. ಈ ಗ್ರಾಮಕ್ಕೆ ಸಮೀಪದಲ್ಲೇ ಇರೋ ಇನ್ನೊಂದು ವಿಶಿಷ್ಟ ಆಕರ್ಷಕ ಪ್ರದೇಶಕ್ಕೆ ಹೋಗೋಣ ಬನ್ನಿ. ಈಗ ಕ್ಯಾನೋಪಿ ವ್ಯಾಕ್ ಕಡೆಗೆ ಹೋಗ್ತಾ ಇದ್ದೀವಿ. ಯಪ್ಪ ಏನು ಪ್ಲೇಸು ಗುರು, ಇದಂತೂ ಸಖತ್ತಾಗಿದೆ ಮಾತ್ರ. ನನ್ನ ಲೈಫಲ್ಲೇ ಈ ಥರ ಇಷ್ಟೊಂದು ಅಡ್ವೆಂಚರಸ್ ಮಾಡಿಲ್ಲ. ಭಯ ಆಗ್ತಾಯಿತ್ತು ಬರೋವ್ರಿಗೂ ನಿಜ. ಮಳೆ ಬೇರೆ ಭಯಂಕರವಾಗಿತ್ತು ಅಲ್ಲಿ ಮಧ್ಯದಲ್ಲಿ ಈ ಥರ ಡ್ರಿಸ್ಲಿಂಗು. ಕ್ರಾಸ್ ಲೈನ್ ಮಾತ್ರ ಚಿಂದಿಯಾಗಿದೆ. ಒಳ್ಳೆ ಮಾನ್ಸೂನ್ ಟೈಮಲ್ಲಿ ಈ ಪ್ಲೇಸಿಗೆ ಬಂದಿದ್ದೀವಿ ನಾವಂತೂ. ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ನಾವು ಇಂಥ ಕಡೆ ಎಲ್ಲ ಹಿಂಗೆ ಹೋಗ್ತಾ ಇದ್ದೀವಿ. ಹಾಕೊಂಡು ಗುಮ್ಮಿದ್ರೆ ಹೆಂಗೆ ಗುಮ್ತಾರೆ ಅಂತ ಗೊತ್ತಿಲ್ಲ ನನಗಿನ್ನೂ. ಇದು ಯಾಕೋ ಹೋಗಂಗಿಲ್ಲ ಅನ್ಸುತ್ತಿದ್ದು.
ಓ ಏನೋ ಮಾಡಿಸಿ ಕಣ ನೀನು ಪೃಜು. ಲೋ ನನಗೆ ಯಾಕೋ ಭಯ ಆಯ್ತು ಕಣ ಇಲ್ಲಿಂದ. ಬೇಬನೇ ಬಾ ಕೂತ್ಕೋ, ಟೈಮ್ ಬೇರೆ ಆಯಿತು. ಟೈರ್ ಹಿಂದ್ಗಡೆ ಚೆನ್ನಾಗಿರೋದಕ್ಕೆ ಹೆಂಗೋ ಆಯಿತು. ಜಾರ್ತು, ಏನೂ ಆಗಿಲ್ಲ. ಬೇರೆ ಎತ್ಕೊ ಬ್ಯಾಗ್ನೆ ಟ್ಯಾಂಕು, ಏನೂ ಆಗಿಲ್ಲ. ನೀವು ನೋಡ್ತಾ ಇರೋ ಈ ಪ್ರವಾಸಿ ತಾಣ ಭಾರತದ ಪ್ರಪ್ರಥಮ ಕ್ಯಾನೋಪಿ ವಾಕ್. ಇದು ಕರ್ನಾಟಕ ಅರಣ್ಯ ಇಲಾಖೆ ಅಭಿವೃದ್ಧಿಪಡಿಸಿರುವಂಥದ್ದು. ಈ ವಿಶಿಷ್ಟವಾದ ರಚನೆಯನ್ನು 30 ಅಡಿ ಎತ್ತರದ ಮರಗಳ ಮೇಲೆ 240 ಮೀಟರ್ ಉದ್ದದ ನಡಿಗೆ ಮಾರ್ಗದ ಮುಖಾಂತರ ನಿರ್ಮಿಸಿದ್ದಾರೆ. ಕ್ಯಾನೋಪಿ ವಾಕ್ನ ಮೂಲಕ ಈ ಪ್ರದೇಶದ ಜೀವ ವೈವಿಧ್ಯತೆಯನ್ನು ಪಕ್ಷಿ ನೋಟದ ಮೂಲಕ ಅನುಭವಿಸಬಹುದು. 2018ರಲ್ಲೇ ಇದನ್ನು ಉದ್ಘಾಟಿಸಿರುವುದು ವಿಶೇಷ. ಪಶ್ಚಿಮ ಘಟ್ಟದ ದಟ್ಟ ಅರಣ್ಯ ಮಧ್ಯೆ ಮರಗಳ ಮೇಲಿಂದ ನೈಸರ್ಗಿಕ ಸೌಂದರ್ಯ ಮತ್ತು ವನ್ಯಜೀವಿಗಳನ್ನು ಹತ್ತಿರದಿಂದ ನೋಡುವುದೇ ಒಂದು ವಿಶಿಷ್ಟ ಅನುಭವ. ಈ ಪ್ರದೇಶಕ್ಕೆ ನೀವೇನಾದರೂ ಭೇಟಿ ನೀಡಬೇಕು ಅಂತ ಅಂದರೆ ಅಥವಾ ಚಾರಣ ಮಾಡಬೇಕು ಅಂತ ಅಂದರೆ ಅರಣ್ಯ ಇಲಾಖೆಯಿಂದ ಕಡ್ಡಾಯವಾಗಿ ಅನುಮತಿಯನ್ನು ಪಡಿಬೇಕಾಗತ್ತೆ. ನೋಡ್ತಾ ಇರ್ಬೋದು ನೇಚರ್ ಒಳಗಡೆ ನಮ್ಮ ಪಯಣ ಹೆಂಗೆ ಸಾಗ್ತಾ ಇದೆ ಅಂತ. ಮನುಷ್ಯರಿಂದ ಸಾಕಷ್ಟು ದೂರ ಇರುವಂತಹ ಈ ಪ್ರದೇಶ ಕಾಡಿನ ದಟ್ಟ ಅಡವಿ ಒಳಗಡೆ ಕಂಡುಬರುತ್ತೆ. ಇದು ಭಾರತದಲ್ಲೇ ಒಂದು ವಿಶಿಷ್ಟವಾದ ಅರಣ್ಯಗಳ ಮಧ್ಯೆ ಇರುವಂತಹ ಒಂದು ಅದ್ಭುತವಾದ ಪ್ರಕೃತಿ ಸೊಬಗನ್ನು ಹೊಂದಿರುವಂತಹ ಪ್ರದೇಶ. ಸ್ನೇಹಿತರೆ ನೋಡಿ, ಸಖತ್ತಾಗಿದೆ ಅಲ್ವಾ? ನೇಚರ್ ಮಧ್ಯದಲ್ಲಿ ಹೋಗ್ತಾ ಇರೋದು. ಸ್ನೇಹಿತರೆ, ನಾವೀಗ ಕ್ಯಾನೋಪಿ ವಾಕ್ ಮೇಲೆ ಹೋಗ್ತಾ ಇದ್ದೀವಿ. ಇದು ಮರಗಳ ಮೇಲೆ ಮಾಡಿರುವಂತಹ ಒಂದು ವಿಶಿಷ್ಟ ರಚನೆ. ಇದು ಗ್ರೌಂಡಿಂದ 30 ಅಡಿ ಎತ್ತರದ ಮೇಲಿದೆ. ನಿಸರ್ಗದ ನಡುವೆ ನಡ್ಕೊಂಡು ಹೋಗ್ತಾ ಇರುವ ಅನುಭವ ಸಖತ್ ವಿಶಿಷ್ಟವಾಗಿದೆ. ಆಹಾ, ಏನು ಸಖತ್ತಾಗಿದೆ ಗುರು. ಕೆಳಗಡೆ ನೋಡಿ 30 ಅಡಿ ಮರದ ಮೇಲೆ ಹತ್ತಿದ್ದೀವಿ ನಾವೀಗ. ಮಳೆ ಕೂಡ ಬರ್ತಾ ಇದೆ. ದಟ್ಟ ಕಾಡಿನ ನಡುವೆ ರೋಚಕ ಅನುಭವ. ಸಖತ್ತು ಮಳೆ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಎತ್ತರವಾದ ಮರದ ಮೇಲೆ ನಿಂತಿದ್ದೀವಿ ಅಂತ. ನೋಡಿ ಎಷ್ಟು ಡೆಪ್ತ್ ಇದೆ ಕೆಳಗಡೆಯಿಂದ. ಇಲ್ಲಿಂದ ಸಖತ್ತಾಗಿ ಮಾಡಿದ್ದಾರೆ ಮಾತ್ರ. ಜೋರು ಮಳೆ ಮಾತ್ರ. ಇಷ್ಟು ಎತ್ತರದ ಮರದ ಮೇಲೆ ಯಾವತ್ತೂ ಹತ್ತಿರಲಿಲ್ಲ. ಮರನ ಹತ್ತಿಸ್ತಾ ಇದ್ದೀವಿ. ಇವತ್ತು ನಾವೇ ಮರ ಹಚ್ಬಿಟ್ಟಿದ್ದೀವಿ. ನೋಡಿ ಹೆಚ್ಚು ಕಡಿಮೆ ಒಂದು 60-70 ಅಡಿ ಎತ್ತರವಾದ ಮರ ಇದು. ಕೆಳಗಡೆ ನೋಡಿ ಎಷ್ಟಿದೆ ಡೆಪ್ತು. ಮರದ ಜಲಪಾತ ಯಾವತ್ತಾದ್ರೂ ನೋಡಿದ್ದೀರಾ? ನೋಡಿ ಹೆಂಗೆ ಹರಿತಾ ಇದೆ. ನೋಡಿ ಮರದ ಮೇಲೆ ಒಳ್ಳೆ ನೊರೆ ಥರ ಹೆಂಗೆ ಬರ್ತಾ ಇದೆ. ಇಲ್ಲೊಂದು ಚಿಕ್ಕ ಜಲಪಾತದ ಥರ ಮರದ ಜಲಪಾತ. ಮಳೆ ಸ್ವಲ್ಪ ಕಡಿಮೆ ಆಯಿತು. ಏನು ಗುರು ವ್ಯೂ ರುಜು. ಸ್ವರ್ಗ ಬೇರೆ ಎಲ್ಲೂ ಇಲ್ಲ ಸ್ನೇಹಿತರೆ, ಇಲ್ಲೇ ಇದೆ, ಹುಡ್ಕೊಬೇಕಷ್ಟೆ. ಸ್ವರ್ಗ ನರಕ ಎಲ್ಲ ಸುಮ್ಮನೆ ಹೇಳ್ತಾರಷ್ಟೇ. ನಾವು ಹೆಂಗಿರ್ತೀವಿ, ನಾವು ಯಾವ ಥರ ಅಭ್ಯಾಸಗಳು ರೂಢಿಸ್ಕೊಂಡಿರ್ತೀವಿ ಅದ್ರ ಮೇಲೆ ನಿಂತಿರುತ್ತೆ. ನೀವೇನಾರ ಪ್ರಕೃತಿಗೆ ಹತ್ತಿರವಾಗುವಂಥ ಅಭ್ಯಾಸ ಏನಾರ ಹೊಂದಿದ್ರೆ, ಅಂದರೆ ವೈಲ್ಡ್ ಲೈಫು, ನೇಚರ್ ಆ್ಯಕ್ಟಿವಿಟೀಸ್ ಇದ್ರ ಬಗ್ಗೆ ಇದ್ದರೆ ನಿಮಗೆ ಸ್ವರ್ಗ ನೀಟಾಗಿ ಕಾಣಿಸುತ್ತೆ. ಏನು ಅದ್ಭುತವಾಗಿದೆ ಅಪ್ಪ. ನೋಡಿ ಸ್ನೇಹಿತರೆ, ಎಷ್ಟು ಮೇಲಿದ್ದೀವಿ ಈಗ. ಸಖತ್ತಾಗಿದೆ ಮಾತ್ರ. ಸಿಕ್ಕಾಪಟ್ಟೆ ವೆಟ್ಟಾಗಿರೋದ್ರಿಂದ ನಡೆಯೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ಸ್ಕಿಡ್ ಆಗ್ತಾಯಿದೆ. ಭಾರಿ ಹುಷಾರಾಗಿ ನಡಿಬೇಕು. ಹಾಂ, ಇನ್ನೂ ಉದ್ದ ಇದೆ. ಇಲ್ಲ, ಅಲ್ಲೇ ಇರೋ. ಔಟ್ ಬರ್ತೀನಿ ನೋಡ್ಕೊಂಡು. ಅಲ್ಟಿಮೇಟ್ ಇದೆ ಗುರು ಮಾತ್ರ. ಕ್ಯಾನೋಪಿ ವಾಕ್ ಮಾತ್ರ ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ. ಏನು ಅದ್ಭುತವಾಗಿದೆ.
ನಿಜ ನಾವು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸಖತ್ ಥ್ರಿಲ್ಲಿಂಗ್ ಆಗಿದೆ. ಅಪ್ಪ, ನಮ್ಮ ಲೈಫಲ್ಲೇ ಇಷ್ಟು ಡೆನ್ಸ್ ಫಾರೆಸ್ಟಲ್ಲಿ ಪ್ರಪ್ರಥಮ ಬಾರಿಗೆ ಬಂದಿರೋವಂಥದ್ದು. ತುಂಬ ಫಾರೆಸ್ಟ್ಗಳಿಗೆ ಹೋಗಿದ್ದೀವಿ. ಫಾರೆಸ್ಟಲ್ಲಿ ಕೆಲವು ರಿಸ್ಟ್ರಿಕ್ಷನ್ ಇರೋದ್ರಿಂದ ಅಷ್ಟೊಂದು ಒಳಗಡೆ ಎಲ್ಲ ಬಿಡಲ್ಲ. ರಿಸರ್ವ್ ಫಾರೆಸ್ಟಲ್ಲಂತೂ ಸಿಕ್ಕಾಬಟ್ಟೆ ಕಟ್ಟುನಿಟ್ಟಾಗಿರುತ್ತೆ. ಇದು ಅಣಶಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬರುವಂತಹ ಕುವೇಶಿ ಕ್ಯಾಸಲ್ ರಾಕ್ ಅಭಯಾರಣ್ಯ. ಈ ಪ್ರದೇಶದಲ್ಲಿ ನಾವು ಕಳೆದ ಒಂದೊಂದು ಕ್ಷಣ ನಮ್ಮ ಜೀವನದಲ್ಲೇ ಅತಿ ಹೆಚ್ಚು ಖುಷಿ ಕೊಟ್ಟ ಕ್ಷಣ ಅಂತ ಹೇಳ್ಬೋದು. ಕಾಡಿನ ದಾರಿ ಮಧ್ಯೆ ಹೋಗ್ತಿದ್ದಾಗ ಆಗುತ್ತಿದ್ದ ಅಡ್ವೆಂಚರಸ್ ಅನುಭವ, ಕಾತುರತೆ, ಮುಂದೆ ಏನಾಗುತ್ತೋ, ಯಾವುದಾದ್ರೂ ಕಾಡು ಪ್ರಾಣಿ ಎದುರಾದರೆ ಏನು ಮಾಡೋದು ಎಂಬ ಸಣ್ಣ ಆತಂಕದ ನಡುವೆ ಇದ್ದ ಪಂಡತನ ನನ್ನೊಳಗಿನ ಸಾಹಸಿ ಮನೋಭಾವಕ್ಕೆ ಹಿಡಿದ ಕೈಗನ್ನಡಿ ಅನ್ಬೋದು. ಜೀವನದಲ್ಲಿ ಇಂಥ ಹುಚ್ಚು ಪ್ರಯೋಗಗಳು ಮುಂದೆ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಸಮಯ ಸಿಕ್ಕಾಗಲೆಲ್ಲ ನಿಸರ್ಗದ ಮಡಿಲಲ್ಲಿ ನನ್ನನ್ನೇ ನಾನು ಮರೆತು ಪ್ರಕೃತಿಯೊಂದಿಗೆ ಬೆರೆತು ನನ್ನನ್ನು ನಾನು ಅರಿಯಲು ಪ್ರಯತ್ನಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಗುರು ಏನ್ ಪ್ಲೇಸ್ ಗುರು ಇದು. ಲೈಫು ಸಖತ್ ಜಿಂಗಾಲಲ್ಲ ಯಪ್ಪ. ಫುಲ್ಲು ಗ್ರೀನು. ಕುವೇಶಿ ವಿ ಲವ್ ಯು.